ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ವಿದ್ಯಾಗೆ ಗಿಫ್ಟ್ ಕೊಟ್ಬಿಟ್ಟು ಓಪನ್ ಮಾಡಮ್ಮಿ ಅಂತ ಹೇಳ್ತಾನೆ. ಅಯ್ಯೋ ಇದೇನು ಗೌಡ್ರೆ ಮತ್ತೆ ಬುಕ್ಸ್ ತೊಗೊಂಡು ಬಂದಿದ್ದೀರಾ ಅಲ್ಲ, ನೀವು ಕೊಡಿಸಿರೋ ಅಡುಗೆ ಬುಕ್ಸು ಇನ್ನೂ 2 ಓದಬೇಕು, ಆಲ್ರೆಡಿ ಮತ್ತೆ ಅದೇ ಬುಕ್ಸ್ನ ತೊಗೊಂಡು ಬಂದಿದ್ದೀರಾ ಅಂತ ಹೇಳಿದಾಗ ಅಮ್ಮಿ ಕೈಯೇ ಕೊಟ್ಟಿದ ತಕ್ಷಣ ಅದು ಬುಕ್ಸು ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ. ಅಯ್ಯೋ ಇದು ನೋಡಿದ್ರೇ ಗೊತ್ತಾಗುತ್ತೆ ಬಿಡಿ ಅಂತ ವಿದ್ಯೆ ಹೇಳಿದಾಗ ಸರಿ ಆಯಿತು ಓಪನ್ ಮಾಡಮ್ಮಿ ಅಂತ ಹೇಳ್ತಾನೆ. ಅಲ್ಲ ಮತ್ತ್ಯಾಕೆ ಓದೋ ಈ ಥರ ಬುಕ್ಸ್ನ ತೊಗೊಂಡು ಬಂದಿದ್ದೀರಾ ಅಂತ ವಿದ್ಯೆ ಹೇಳಿದಾಗ ಅಮ್ಮಿ ಎಷ್ಟಮ್ಮಿ ಮಾತಾಡ್ತೀಯ, ಮೊದಲು ಓಪನ್ ಮಾಡಿ ನೋಡಮ್ಮಿ ಅದು ಅಡುಗೆ ಬುಕ್ಸ್ ಅಲ್ಲ ಅಂತ ಭದ್ರ ಹೇಳ್ತಾನೆ. ಅವಾಗ ವಿದ್ಯೆ ಕೂಡ ಬುಕ್ಸ್ನ ಓಪನ್ ಮಾಡಿ ನೋಡ್ತಾಳೆ. ಎಲ್ಲ ಸೈನ್ಸ್ ಬುಕ್ಸ್ ಇರುತ್ತೆ. ಅದನ್ನು ನೋಡಿಬಿಟ್ಟು ವಿದ್ಯೆಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಏನು ಗೌಡ್ರೆ ಈ ಥರ ಬುಕ್ಸ್ನ ತೊಗೊಂಡು ಬಂದಿದ್ದೀರಾ ಅಂದಾಗ ಹೌದು ನಿನಗೂ ಕೂಡ ಇದೇ ಬುಕ್ಸ್ ಅಲ್ವಾ ಬೇಕಾಗಿದ್ದು, ಅಮ್ಮಿ ನಿನ್ನ ಆಸೆ ಕನಸನ್ನ ನೆರವೇರಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಎಲ್ಲ ಹೆಣ್ಮಕ್ಳು ಅವ್ರ ಗಂಡರ ಹತ್ರ ಒಡವೆ ಕೊಡಿಸಿ ಸೀರೆ ಕೊಡಿಸಿ ಅಂತ ಕೇಳ್ತಾರೆ, ಆದರೆ ನೀನು ಅವತ್ತು ನನಗೆ ಓದಬೇಕು ಅಂತ ಆಸೆ ಇದೆ, ನನ್ನ ಆಸೆನ ನೆರವೇರಿಸ್ತೀರಾ ಅಂತ ಕೇಳಿದೆ, ಅದಕ್ಕೆ ಕಣಮ್ಮಿ ನಾನು ನಿನ್ನನ್ನು ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂದಿದ ತಕ್ಷಣ ವಿದ್ಯಾಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಅಮ್ಮಿ ನಿನಗೆ ಖುಷಿ ಆಯಿತು ತಾನೇ ಅಂದಾಗ ನನಗಂತೂ ತುಂಬಾ ಖುಷಿ ಆಯಿತು. ನನಗೆ ಆ ಖುಷಿನ ಹೇಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಭದ್ರನ ಹಗ್ ಮಾಡ್ಕೊಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿನಂತಿ ಕೂಡ ಫೋನಲ್ಲಿ ಮಾತಾಡಿದ ತಕ್ಷಣ ಲೋಕಿ ಇದ್ದ ಒಂದು ಮೆಸೇಜ್ ಬರುತ್ತೆ. ತಂಗೆವ್ವ ದುಡ್ಡು ಅರೇಂಜ್ ಆಗಿದ್ರೆ ಹೇಳು, ಆದಷ್ಟು ಬೇಗ ದುಡ್ಡನ್ನ ನನಗೆ ಕೊಡು, ಇಲ್ಲ ಅಂದರೆ ಲೆಟರು ರೆಡಿಯಾಗಿದೆ, ಹೋಗಿ ಭದ್ರಗೆ ಸೇರಿಸ್ಬಿಡ್ತೀನಿ ಅಂತ ಮೆಸೇಜ್ ಮಾಡಿರ್ತಾನೆ. ಅಲ್ಲ ಯಾವ ಜನ್ಮದಲ್ಲಿ ಇವನ ಹತ್ರ ಅದೇನು ಕಿತ್ಕೊಂಡು ತಿಂದಿದ್ದೀನಿ ಏನೋ, ಈ ಜನ್ಮದಲ್ಲಿ ನನ್ನ ಪ್ರಾಣನೂ ಕೂಡ ಬಿಡ್ತಾ ಇಲ್ಲ, ದುಡ್ಡು ಅಂತ ಹೇಳಿ ಸಾಯಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಚಿತ್ರ ಕೂಡ ಒಡವೆ ಎಲ್ಲ ಬಿಚ್ಚಿಟ್ಟು ಸ್ನಾನಕ್ಕೆ ಹೋಗ್ತಾ ಇರ್ತಾಳೆ. ಅದನ್ನು ವಿನಂತಿ ಕೂಡ ನೋಡಿಬಿಟ್ಟು ಈ ಲೋಕಿ ಬಾಯಿನ ಮುಚ್ಚಿಸ್ಬೇಕು ಅಂದರೆ ನನಗೆ ಇವಾಗ ದುಡ್ಡು ಬೇಕು, ಹಾಗಾಗಿ ನಾನು ಚಿತ್ರಕ್ಕ ನೆಕ್ಲೆಸ್ನ ಕದಿಲೇಬೇಕು, ಇಲ್ಲ ಅಂದರೆ ಆ ಲೋಕಿ ಹೋಗಿ ಸತ್ಯನೇ ಹೇಳ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ವಿನಂತಿ ಕೂಡ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ರೂಮ್ ಒಳಗೆ ಬಂದ್ಬಿಟ್ಟು ಚಿತ್ರ ಬಿಚ್ಚಿಟ್ಟಿರೋ ನೆಕ್ಲೆಸ್ನ ತಗೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅದೇ ಟೈಮ್ಗೆ ವಿದ್ಯೆ ಕೂಡ ಇಲ್ಲಿ ಅವ್ರ ಅಮ್ಮಗೆ ಕಾಲ್ ಮಾಡ್ತಾಳೆ. ಸರು ಕೂಡ ಕಾಲ್ನ ಪಿಕ್ ಮಾಡಿದ ತಕ್ಷಣ ಅವ ವಿದ್ಯಕ್ಕೆ ಕಾಲ್ ಮಾಡಿದ್ದಾಳೆ ಅಂತ ಅವ್ರ ಅಜ್ಜಿ ಮತ್ತು ಅಮ್ಮನ ಕರೀತಾಳೆ. ಸ್ಪೀಕರ್ಗೆ ಹಾಕು ಅಂತ ಹೇಳ್ಬಿಟ್ಟು ಹೇಗಿದೆಯಾ ವಿದ್ಯಾ ಅಂತ ಮಾತಾಡಿಸ್ತಾರೆ. ಅವ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಗೊತ್ತಾ, ಯಾಕಿರ್ಬೋದು ಹೇಳು ಅಂತ ಹೇಳಿದಾಗ ಹೌದಾ ಯಾಕಿರ್ಬೋದು ಅಂತ ಸರು ಅವರಮ್ಮ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಭಾವ ಏನಾದರೂ ತಿನ್ನ ಕೊಡಿಸಿದಾರ ಅಂತ ಸರು ಹೇಳಿದಾಗ ಅಯ್ಯೋ ಆ ಥರ ಅಲ್ಲ ಹೋಗಿ ಸರು ಅಂತ ಹೇಳ್ತಾಳೆ. ಅವಾಗ ಅವರಮ್ಮ ಕೂಡ ಸೀರೆ ಇಲ್ಲ ಒಡವೆ ಏನಾದರೂ ಕೊಡಿಸಿದಾರ ವಿದ್ಯಾ ಅಂತ ಹೇಳಿದ ತಕ್ಷಣ ಅವ ಅದಕ್ಕೆಲ್ಲ ನಾನು ಖುಷಿ ಪಡ್ತೀನೇನವ ಅಂತ ಹೇಳಿದಾಗ ಸರಿ ನಮಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ ನೀನೇ ಹೇಳು ಅಂತ ಹೇಳಿದಾಗ ಅವ ಇವತ್ತು ನಮ್ಮ ಗೌಡ್ರು ನಾನು ಓದಬೇಕು ಅಂತ ಬುಕ್ಸ್ನ ತೊಗೊಂಡು ಬಂದು ಕೊಟ್ಟಿದ್ದಾರೆ, ಅವರಿಗೆ ನನ್ನ ಆಸೆ ಕನಸನ್ನ ಈಡೇರಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ನನ್ನ ಮುಂದೆ ಬಂದು ಹೇಳಿದ್ರವ, ಅವಾಗಿದ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ ನಿಜ ಹೇಳ್ತಾ ಇದೆಯೇನೆ ವಿದ್ಯಾ ಅಂತ ಅವ್ರ ಅಮ್ಮ ಕೇಳ್ತಾರೆ. ಈ ಕಡೆ ಅವ್ರ ಅಜ್ಜಿ ಕೂಡ ಅಂಥ ಗಂಡನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಕಣವ ಅವತ್ತು ನನ್ನ ಕನಸನ್ನ ಈಡೇರಿಸ್ತೀರಾ ಅಂತ ಕೇಳಿದ್ದೆ, ಅದಕ್ಕೆ ಅವರು ಕೂಡ ಇವತ್ತು ಯೋಚನೆ ಮಾಡಿಬಿಟ್ಟು ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗಮ್ಮಿ ಅಂತ ಹೇಳ್ಬಿಟ್ಟು ನನಗೆ ಬುಕ್ಸ್ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಭದ್ರ ಕೂಡ ಬರ್ತಾನೆ. ಅವ್ರು ಬಂದರು ಅನಿಸುತ್ತೆ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾಳೆ. ಯಾಕಮ್ಮಿ ಇಷ್ಟೊಂದು ಖುಷಿಯಾಗಿದೆಯಾ, ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ಹೇಳಿದಾಗ ಅವಾಗೆ ಕಾಲ್ ಮಾಡಿದ್ದೆ, ನೀವು ಬುಕ್ಸ್ ತಗೊಂಡು ಬಂದಿದ್ದು ಹಾಗೆ ಡಾಕ್ಟರ್ ಓದಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ, ಆ ವಿಚಾರನ ಅವ್ರಿಗೂ ಕೂಡ ಹೇಳಿದೆ, ಅವರು ತುಂಬ ಖುಷಿಪಟ್ಟರು ಅಂತ ಹೇಳಿದಾಗ ಅಯ್ಯೋ ಅಮ್ಮಿ ಅದರಲ್ಲಿ ಏನಿದೆ ದೊಡ್ಡ ವಿಚಾರ, ಅದನ್ನೆಲ್ಲ ಯಾಕೆ ಅಷ್ಟೊಂದು ದೊಡ್ಡದಾಗಿ ಹೇಳ್ತೀಯ ಅಂದಾಗ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ರೀ, ಈ ವಿಚಾರಕ್ಕೆ 1 ಸಲ ಅಲ್ಲ 10 ಸಲ ಅಲ್ಲ 1,00,000 ಸರಿ ಬೇಕಿದ್ರು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ವಿದ್ಯೆ ಮತ್ತೆ ಹೋಗಿ ಹಗ್ ಮಾಡ್ಕೊಳ್ತಾಳೆ. ಅವಾಗ ವಿದ್ಯೆ ಕೂಡ ಯೋಚನೆ ಮಾಡಿಬಿಟ್ಟು ಅಲ್ಲ ಗೌಡ್ರೆ ನಿಜವಾಗ್ಲೂ ಕೂಡ ನೀವು ನಾನು ಓದ್ ಮುಗಿಸೋ ತನಕ ನನ್ನ ಜೊತೆಲಿ ಇರ್ತೀರ ತಾನೆ ಅಂತ ಹೇಳಿದಾಗ ಯಾಕಮ್ಮಿ ಈ ಥರ ಕೇಳ್ತಾ ಇದೆಯಾ, ನಾನು ಮಾತು ಕೊಟ್ಟಿರೋದ್ರ ಮೇಲೆ ನಿನಗೆ ಅನುಮಾನನ ಅಂತ ಹೇಳಿದಾಗ ಆಗಲ್ಲ ಗೌಡ್ರೆ ಈ ವಿಚಾರ ಹಟ್ಟಿಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ, ಅದಕ್ಕೆ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಅಮ್ಮಿ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಅದನ್ನು ನಾನು ನೋಡ್ಕೊಳ್ತೀನಿ, ನೀನೇನಿದ್ರು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಷ್ಟೇ, ಇನ್ನು ಹೊಸ ಜವಾಬ್ದಾರಿ ನಂದು ಅಂತ ಹೇಳಿದ ತಕ್ಷಣ ವಿದ್ಯೆಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅದೇ ಟೈಮ್ಗೆ ಚಿತ್ರ ಕೂಡ ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಒಡವೆ ಎಲ್ಲ ತಗೊಂಡು ಹಾಕ್ಕೊಳ್ತಾ ಇರ್ತಾಳೆ. ಇಯರಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಅಯ್ಯೋ ನೆಕ್ಲೆಸ್ ಎಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಿರರ್ ಹತ್ರ ಟೇಬಲ್ ಹತ್ರ ಎಲ್ಲದನ್ನೂ ಕೂಡ ಹುಡುಕ್ತಾಳೆ. ಅಯ್ಯೋ ನನ್ನ ನೆಕ್ಲೆಸ್ ಕಾಣ್ತಾ ಇಲ್ಲ, ಇಲ್ಲೇ ಇಟ್ಟಿದ್ದೆ ತಾನೇ, ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ತುಂಬ ಗಾಬರಿ ಆಗಿಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭದ್ರ ಮತ್ತು ಅವರಪ್ಪ ಎಲ್ಲರೂ ಕೂಡ ಇಲ್ಲಿ ಊರೊಳಗೆ ಬಂದು ಜನಗಳನ್ನ ಮಾತಾಡಿಸ್ತಾರೆ.
ಕಳಿಸ್ತಾ ಇರ್ತಾರೆ. ಅವಾಗ ಅವ್ರ ಸ್ನೇಹಿತರು ಕೂಡ ಗೌಡ್ರೆ ಶಿವಣ್ಣನ ಮಗಳದು ಮದುವೆ ಅಂತೆ, ನಿಮ್ಮ ಹತ್ರ ಸಾಲ ಕೇಳೋಕೆ ಸಂಕೋಚ ಪಡ್ತಾ ಇದ್ದಾನೆ ಅಂತ ಹೇಳಿದಾಗ, ಯಾಕ್ಲ ಆ ರೀತಿ ಮಾಡ್ತೀಯಾ, ಒಳ್ಳೆ ಕೆಲಸಕ್ಕೆ ಇಲ್ಲ ಅಂತ ಹೇಳ್ತೀನ, ಹೋಗು ಗೋವಿಂದ ಅವನಿಗೆ ವ್ಯವಸ್ಥೆ ಮಾಡು ಅಂತ ಹೇಳಿದಾಗ, ಅಣ್ಣ ದುಡ್ಡು ತಲುಪಿಸೋ ವ್ಯವಸ್ಥೆನ ನಾನು ಮಾಡ್ತೀನಿ ಅಂತ ಅವ್ರ ತಮ್ಮ ಹೇಳ್ತಾನೆ. ಅದೇ ಟೈಮಿಗೆ ಭವಾನಿ ಮತ್ತು ಅವ್ರ ಗಂಡ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ. ಭವಾನಿ ಅವ್ರ ಅಪ್ಪನ ನೋಡಿಬಿಟ್ಟು ತುಂಬಾ ಖುಷಿ ಆಗ್ಬಿಡ್ತಾಳೆ. ರೀ, ಇವಾಗ ತಾನೇ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ, ನೋಡಿದ್ರ ಇವಾಗ ಅಪ್ಪಯ್ಯ, ಚಿಕ್ಕಪ್ಪ, ಭದ್ರ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ, ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ಏನು ಮಾತಾಡ್ತಾ ಇದೀಯಾ ಭವಾನಿ, ನೀನು ಹೋಗಿದ ತಕ್ಷಣ ಅವರೇನು ಖುಷಿಯಾಗಿ ಮಾತಾಡಿಸ್ತಾರೆ ಅಂತ ಅನ್ಕೊಂಡಿದ್ಯಾ, ಬೇಡ ಸುಮ್ಮನೆ ಇರು ಅಂತ ಹೇಳಿದಾಗ, ಏನಾದರೂ ಆಗಲಿ ರೀ, ಅವರಿದ್ದ ದೂರ ಇದ್ದು ಜೀವನ ಮಾಡೋಕ್ಕೆ ನನ್ನಿದ್ದ ಆಗೋದಿಲ್ಲ, ಅವ್ರು ಇವತ್ತೇ ನನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ, ನಾನು ಹೋಗಿ ಮಾತಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಭವಾನಿ ಕೂಡ ಬರ್ತಾ ಇರ್ತಾಳೆ. ಈ ಕಡೆ ಶಿವರಾಮೇಗೌಡರು ಕೂಡ ಎಳ್ನೀರು ಕುಡಿತಾ ಇರಬೇಕಾದ್ರೆ ಭವಾನಿ ಬಂದ್ಬಿಟ್ಟು ಅಪ್ಪಯ್ಯ ಅಂತ ಕರೀತಾಳೆ. ಕೋಪದಲ್ಲಿ ಆ ಎಳ್ನೀರನ್ನ ಎತ್ತಿ ಬಿಸಾಕ್ಬಿಡ್ತಾರೆ. ಮಾಡೋದೆಲ್ಲ ಮಾಡಿಬಿಟ್ಟು, ಇವಾಗ ಅಪ್ಪಯ್ಯ ಅಂತ ಯಾವ ಮುಖ ಇಟ್ಕೊಂಡು ಬಂದಿದ್ಯಾ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ತುಂಬಾ ಕೋಪ ಮಾಡಿಕೊಂಡು ಅಲ್ಲೇ ಇರೋ ಮಚ್ಚನ್ನ ತಗೊಂಡ್ಬಿಟ್ಟು ಭವಾನಿ ಹತ್ರ ಬಂದ್ಬಿಡ್ತಾರೆ. ಆವಾಗ ಭದ್ರ ಮತ್ತು ಗೋವಿಂದ್ ಇಬ್ಬರು ಕೂಡ ಇಲ್ಲಿ ಹಣ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಅವಳನ್ನ ಮಾತ್ರ ಇವತ್ತು ಸುಮ್ಮನೆ ಬಿಡೋದಿಲ್ಲ, ಮಾಡೋದೆಲ್ಲ ಮಾಡಿ ಮತ್ತೆ ಬಂದಿದ್ದಾಳೆ ನನ್ನ ಕಣ್ಮುಂದೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಅದೇ ಟೈಮಿಗೆ ಮಿನಿಸ್ಟರ್ ಕಾರ್ ಕೂಡ ಅಲ್ಲಿಗೆ ಬಂದ್ಬಿಡುತ್ತೆ. ಹಣ ಬಿಟ್ಬಿಡೋಣ, ಮಿನಿಸ್ಟರ್ ಬಂದರು ಅಂತ ಹೇಳಿದ ತಕ್ಷಣ ಈ ಕಡೆ ಶಿವರಾಮೇಗೌಡರು ಕೂಡ ಮಚ್ಚನ್ನ ಭದ್ರ ಕೈಗೆ ಕೊಟ್ಬಿಡ್ತಾರೆ. ಅದೇ ಟೈಮಿಗೆ ಗೋವಿಂದ ಕೂಡ, ನೋಡು ಇಷ್ಟು ದಿನ ನಮ್ಮ ಅಣ್ಣಯ್ಯಗೆ ತೊಂದರೆ ಮಾಡೋದಲ್ಲದೆ ಇವಾಗ ನಮ್ಮ ಅಟ್ಟಿ ಮೇಲೆ ದ್ವೇಷನ ಸಾಧಿಸ್ತಾ ಇದೆಯಾ, ನಮ್ಮ ಅಣ್ಣ ಮಾಡೋ ಕೆಲಸ ನಾನು ಮಾಡಿಬಿಡ್ತೀನಿ, ಮರ್ಯಾದೆ ಇದ್ದ ಇಲ್ಲಿದ್ದ ಹೋಗು ಅಂತ ಹೇಳ್ಬಿಟ್ಟು ಭವಾನಿನ ಅಲ್ಲಿದ್ದ ಕಳಿಸ್ತಾರೆ. ಇದನ್ನ ಕೇಳಿಸ್ಕೊಂಡು ಭದ್ರಗೆ ಅನುಮಾನ ಶುರುವಾಗ್ಬಿಡುತ್ತೆ. ಅವಾಗ ಮಿನಿಸ್ಟರ್ ಕೂಡ ಕಾರ್ ಇದೆ ಇಳಿದು ಬಂದ್ಬಿಟ್ಟು, ಗೌಡ್ರೆ ನೀವು ಕೂಡ ಇಲ್ಲೇ ಇದ್ದೀರಾ, ನಾನು ಇಲ್ಲೇ ಹಳ್ಳಿ ಹತ್ರ ಹೋಗ್ತಾ ಇದ್ದೆ, ದೇವಸ್ಥಾನ ನೋಡಿದೆ ಅಲ್ವಾ, ಕೈ ಮುಗ್ದು ಹೋಗೋಣ ಅಂತ ಕಾರಿಂದ ಕೆಳಗಿಳಿದೆ, ಹಾಗೆ ನಿಮ್ಮನ್ನು ನೋಡಿದೆ ಅಲ್ವಾ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದ ತಕ್ಷಣ ಈ ಕಡೆ ಶಿವರಾಮೇಗೌಡ ಮಾತ್ರ ಇಲ್ಲಿ ಭವಾನಿನ ತುಂಬ ಕೋಪದಿಂದ ನೋಡ್ತಾ ಇರ್ತಾನೆ. ಅದನ್ನ ಭದ್ರ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇನ್ನು ಎಲ್ಲರೂ ಕೂಡ ಮನೆಗೆ ಬಂದಿದ ತಕ್ಷಣ ಭದ್ರ ಕೂಡ ಕ್ವಾಟ್ಲೆ ಹತ್ರ ಬಂದ್ಬಿಟ್ಟು, ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಏನಾಯಿತು ಸರಿಯಾಗಿ ಹೇಳು, ಅಪ್ಪಗೆ ಸಾಯಿಸೋವಷ್ಟು ಕೋಪ ಅಂತೂ ಇಲ್ಲ, ಅವಳ ಮೇಲೆ ಕೋಪ ಇರೋದು ಸತ್ಯ, ಆದರೆ ಇವತ್ತು ಮಚ್ಚು ತಗೊಂಡು ಅವಳ ಹತ್ರ ಹೋಗಿದ್ದಾರೆ ಅಂದರೆ ಕಾರಣ ಬೇರೆದೇ ಇರಬೇಕು, ಸತ್ಯ ಹೇಳು ಅಂತ ಹೇಳ್ಬಿಟ್ಟು ಜೋರಾಗಿ ಗದರಿಸಿದ ತಕ್ಷಣ ಫೋನ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಭವಾನಿ ಅಂತ ಇಲ್ಲಿ ಕ್ವಾಟ್ಲೆ ಭದ್ರಗೆ ಹೇಳೇ ಬಿಡ್ತಾನೆ. ಹಾಗಿದ್ರೆ ಭದ್ರ ಇದೇ ನಿಜ ಅನ್ಕೊಂಡು ಏನು ಮಾಡ್ತಾನೆ ಅಂತ ನೋಡಬೇಕು. ಈ ಕಡೆ ಈಶ್ವರಿ ಬೇರೆ ಸುಭಾಷಗೆ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತಾಳೆ. ಆದರೆ ಅವತ್ತಿನ ದಿನನೇ ಸುಭಾಷ ಮತ್ತು ಚಂಪಾ ಪ್ರೀತಿ ವಿಚಾರ ಏನಾದರೂ ಆಚೆ ಬರುತ್ತಾ ಅಂತ ನೋಡಬೇಕು. ಯಾಕೆ ಅಂದರೆ ಸುಭಾಷ ಇಲ್ಲಿ ಚಂಪಾಗೆ ಮೋಸ ಮಾಡಿ ಬೇರೆ ಹುಡುಗಿನ ಮದುವೆ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಇದೇನಾದರೂ ಭದ್ರ ಮತ್ತೆ ಮನೆಯವ್ರಿಗೆ ಗೊತ್ತಾದರೆ ಈ ಸಲ ಮಾತ್ರ ಸುಭಾಷನ ಸುಮ್ಮನೆ ಬಿಡೋದಿಲ್ಲ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.